ಒಂದು ಲೆಟರ್ ಬರೆದಿದ್ದಾರೆ ಕಂಪನಿಯವರು. ಡಿಸೆಂಬರ್ 29ರಂದು BSCPL ಕಂಪನಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಖ್ಯ ಆಯುಕ್ತರಿಗೆ ಬರೆದ ಪತ್ರ. ಈ ಪತ್ರದಲ್ಲಿ GBI ನೆಲದ ಕಾನೂನಿನಂತೆ ನಮ್ಮ ಜೊತೆ ಮಾಡಿಕೊಂಡಂತ ಒಪ್ಪಂದದಂತೆ ನಡೆದುಕೊಳ್ಳಲು ವಿಫಲವಾಗಿದೆ. ಸರ್ಕಾರಕ್ಕೆ ಬರೀತಾ ಇರೋದು ಕಾಂಟ್ರಾಕ್ಟರ್ ಚೀಮಾರಿ ಮಖಕ್ಕೆ ಮಂಗಳಾರತಿ. ನೆಲದ ಕಾನೂನಂತೆ ನೀವು ನಡ್ಕಂತ ಇಲ್ಲ ಅಂತ ಬರೆದಿದೆ ಪತ್ರ. ಈ ಅವಧಿಯಲ್ಲಿ ನಿಗದಿತ ಸಮಯಕ್ಕೆ ಹಣ ನೀಡದಿರುವುದು ಕಾರಣವಾಗಿದೆ. ದುಡ್ಡೇ ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ನ ವೈಲೇಷನ್ ಮಾಡಿದ್ದೀರಾ ಅಂತೇಳಿ ಒಪ್ಪಂದವನ್ನು ಮಾಡಿದ್ದಾರೆ. ಈ ಗಡುವು ಹೋಗಿ 24 ತಿಂಗಳು ಹೋಯ್ತು. ಎಷ್ಟು ವರ್ಷಗಳಾಗೋಯ್ತು ಲೆಕ್ಕ ಹಾಕೊಳ್ಳಿ ಅಧ್ಯಕ್ಷ. ಅಲ್ಲಿನ ಟ್ರಾಫಿಕ್ ಸಮಸ್ಯೆ ಏನು? ಇದು ಅವನಿಗೆ ಇನ್ನೂ 42 ಕೋಟಿ ಕೊಡಬೇಕು, ಅದು ಕೊಡ್ತಾ ಇಲ್ಲ. ಇವತ್ತು ಅವನೇ ಲೆಟರ್ ಬರೆದಿದ್ದಾನೆ, ಪತ್ರನೇ ಒಂಥರ ಅವನ ಬಿಲ್ಗಳು ಎಲ್ಲ ಹಾಕಿ ಒಂದು ಪತ್ರ ಬರೆದಿದ್ದಾನೆ. ಇಷ್ಟು ಬಿಲ್ಗಳು ಕಳಿಸ್ಕೊಡ್ತೀನಿ, ಇಷ್ಟು ಬಿಲ್ ಹಾಕಿ ಪತ್ರ ಬರೆದಿದ್ದಾನೆ. ಅದು ಏನು ಕೊಡ್ತಾ ಇಲ್ಲ ಅವ್ರಿಗೆ, ಹಣ ಇಲ್ಲ ಅನ್ನೋದಕ್ಕೆ ಇದರದ್ದು. ಇನ್ನೊಂದು ಬಹಳ ಕಲ್ಯಾಣ ಕಾರ್ಯಕ್ರಮ, ಇದೊಂದು ಹೇಳಿ ಮುಗಿಸ್ತೀನಿ ನಾನು ಅನ್ಸುತ್ತೆ. ಈ ಕಲ್ಯಾಣ ಕಾರ್ಯಕ್ರಮ DK ಶಿವಕುಮಾರ್ ಅವ್ರಿಗೆ ಬೆಂಗಳೂರು ಇನ್ಚಾರ್ಜ್ ಆಗಿ ಬಂದಿದ್ದಾರೆ ವಸ್ತು. ಮೊದಲೆಲ್ಲ ಈ ಬಡವರಿಗೇನು ಆಗೋಯ್ತು ಅಂದ್ರೆ ತೆಳ್ಳ ಗಾಡಿ ಕೊಡ್ತಾ ಇದ್ರು ಬಡವರಿಗೆ, ಆಮೇಲೆ ಟೈಲರಿಂಗ್ ಮಿಷಿನ್ ಕೊಡ್ತಾ ಇದ್ರಿ, ಇಸ್ತ್ರಿ ಪೆಟ್ಟಿಗೆ ಕೊಡ್ತಾ ಇದ್ರಿ, ಅಂಗವಿಕಲರಿಗೆ ವೆಹಿಕಲ್ ಕೊಡ್ತಾ ಇದ್ರಿ. ಇವೆಲ್ಲ 2 ವರ್ಷದಿಂದ ನಿಂತೋಗ್ಬಿಟ್ಟಿದೆ, ಕೊಟ್ಟಿಲ್ಲ. 2 ವರ್ಷದಿಂದ ಕೇಳಿದ್ರೆ ಹಣ ಇಲ್ಲ ಅಂತಾರೆ. ಅಧಿಕಾರಿಗಳು ಕೇಳಿದ್ರೆ ನಾವು ದುಡ್ಡು ಇಟ್ಟಿದ್ದೀರಿ, 2 ವರ್ಷದಿಂದ ದುಡ್ಡು ಇಟ್ಟಿದ್ದೀರಿ, ಟೆಂಡರ್ ಕರಿತಾ ಇದ್ದೀರಿ, ಇದುವರೆಗೂ ಒಬ್ಬರಿಗೂ ಕೊಟ್ಟಿಲ್ಲ. ನಾನು MLA, ಬೆಂಗಳೂರು MLA, ನಾವೆಲ್ಲ MLA, ಯಾರನ್ನ ಕೊಟ್ಟಿದ್ದೀರನಪ್ಪ? ಒಬ್ಬರೇನ ಒಂದು ನಾವು ಕೊಟ್ಟಿಲ್ಲ. ಪ್ರತಿ ಸರಿ ಮೊದಲು ಬಡವರು ಯಾರ್ಯಾರು ಇದಾರೆ ಪಾಪ ಸ್ವಯಂ ಉದ್ಯೋಗ ಮಾಡಕ್ಕೆ ಕೊಡ್ತಾ ಇದ್ದಿದ್ದು. ಸುಮಾರು ಒಂದು 200-300 ಕೋಟಿ ರೂಪಾಯಿ ಹಣ ಕೊಡ್ತಾ ಇದ್ರಿ ಪ್ರತಿ ವರ್ಷ. ಸೋಷಿಯಲ್ ಒಂದು ಇದು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರೂ ನಾವು ಕೊಡ್ತಾ ಇದ್ರಿ. ಇವಾಗ ಆ 200 ಕೋಟಿನೂ ಕೊಡಕ್ಕೆ ಬಡವರಿಗೆ ಇಲ್ಲ. ಮೊನ್ನೆ ನಾನು ಕೇಳಿದೆ, ಈಗ ಟೆಂಡರ್ ಪ್ರೋಸೆಸ್ ಆಗಿದೆ, ಇನ್ನೇನು ತಗೊಂಬಿಡಿ, ನಾಳೆ ತಗೊಳ್ಳಿ ಅಂತ. 3 ವರ್ಷದಿಂದ ಏನು ಕೊಟ್ಟಿಲ್ಲ. ಅಂದ್ರೆ ಸರ್ಕಾರ ಈ GBA ಮಾಡಿದ್ಮೇಲೆ ಯಾವುದಕ್ಕೂ ಹಣ ಇಲ್ಲದೆ ಇರತಕ್ಕಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ. ಅದರಿಂದ ನಾನು ಮುಗಿಸ್ತಾ ಇದ್ದೀನಿ. ಇದು ನಮ್ಮ ಬೆಂಗಳೂರಿಗೆ ಇವರು ಕೊಟ್ಟಂತ ಕೊಡುಗೆ ಏನಿದೆ, ಸರ್ಕಾರ ಬಡ್ಜೆಟ್ ಅಲ್ಲಿ ಪ್ರತಿ ಸರಿನೂ ನಾ 7,000 ಕೊಟ್ಟೆ 8,000 ಕೊಟ್ಟೆ ಅಂತ, ಕೊನೆಯಲ್ಲಿ ಎಂಡಿಂಗ್ ಅಲ್ಲಿ ಏನ್ ಬರ್ತಾ ಇದೆ ಅಂತ 3,000 ಮಾತ್ರ. ಎಂಡಿಂಗ್ ಅಲ್ಲಿ 3,000. ಇಡೀ ರಾಜ್ಯಕ್ಕೆ ಆದಾಯವನ್ನ ಕೊಡುವಂತ ಬೆಂಗಳೂರಿಗೆ ಬಿಡುಗಡೆ ಹೇಳೋದು 7,000 8,000, ಬಿಡುಗಡೆ ಮಾಡಿರೋದು 3,000. ನಮ್ಮ ಹತ್ರ ಇದು ಇದೆ ನೋಡಿ, ಅನೆಕ್ಷರ್ ಇದರಲ್ಲಿ ಇವರ ಎಕ್ಸ್ಪೆಂಡಿಚರ್ ಬುಕ್ಕಲ್ಲೇ ಇದೆ. 3,000 ನಮ್ಗೆ ಕೊಟ್ಟಿರೋದು. ಬಡ್ಜೆಟ್ ಅಲ್ಲಿ ಹೇಳೋದು ಜಾಸ್ತಿ, ಲೆಕ್ಕ ಇಲ್ದಷ್ಟು ಹೇಳ್ತಾರೆ ಬಡ್ಜೆಟ್ ಅಲ್ಲಿ, ಆದ್ರೆ ಬಿಡುಗಡೆ ಮಾಡೋವಂಥದ್ದು 3,000. ಇದು ಅನೆಕ್ಷರ್ ಅಲ್ಲೂ ಕೂಡ ಬಂದಿದೆ. ಅಂದ್ರೆ ಇವತ್ತು ಆದಾಯ ಇಲ್ಲದೆ ಇರ್ತಕ್ಕಂಥ ಒಂದು ನಗರ ಪಾಲಿಕೆಗಳ ಇವತ್ತು ಸ್ಥಿತಿ ದಯನೀಯವಾದಂಥ ಸ್ಥಿತಿ ಆಗಿದೆ ಅಧ್ಯಕ್ಷರೇ. ಹಣ ಇಲ್ಲ. ಇವತ್ತು ಏನು ಹಣ ಬಿಡುಗಡೆ ಸರ್ಕಾರದಿಂದ ಬರಬೇಕಾಯಿತು, ಹಣ ಕೂಡ ಹೋಗಿದೆ. ನಾನು ಕೊನೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಇವತ್ತು ಎಷ್ಟು ಪಾಪರ್ ಆಗಿದೆ ಇದು ಅಂತ ಹೇಳಿದ್ರೆ, ಪ್ರಕಾಶ್, ಪಾಪರ್ ಆಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಈಗ 48,000 ಕೋಟಿ ಬಾಂಡ್ಗೆ ತಯಾರು ಮಾಡ್ತಾವ್ರು. 48,000 ಕೋಟಿ ಬಾಂಡ್, ಜೇಮ್ಸ್ ಬಾಂಡ್. ಸಿದ್ದರಾಮಯ್ಯ ಜೇಮ್ಸ್ ಬಾಂಡ್ ಔಟರ್. ಈಗ 48,000 ಕೋಟಿ ಬಾಂಡ್. ಇವ್ರ ಆದಾಯ ಎಷ್ಟು ಕಾರ್ಪೊರೇಷನ್ದು? 5,800 ಕೋಟಿ ವರ್ಷಕ್ಕೆ. ಬಾಂಡ್ ಎಷ್ಟು? 48,000 ಕೋಟಿ. ಅದನ್ನು ಇದೆ ಪುಸ್ತಕದಲ್ಲಿ, 48,000 ಕೋಟಿ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಪ್ರಾವಿಷನ್ ಮಾಡ್ಗಣಕ್ಕೆ ಬುಕ್ಕಲ್ಲೂ ತೋರಿಸಿದ್ದಾರೆ 48,000 ಕೋಟಿ. ಅಂದ್ರೆ ನಿಮ್ಮ ಆದಾಯನೇ ಅದರಲ್ಲಿ ಕಂಡೀಷನ್ ಹಾಕಿದ್ದಾರೆ. ನಿಮ್ಗೆ ಯಾರೇ ಬಾಂಡ್ ಕೊಡ್ಬೇಕಾದ್ರೆ ನೀವು ಅದರಲ್ಲಿ ನೀವು 3 ವರ್ಷದ ಇನ್ಕಮ್ ಇದೆಲ್ಲ ತೋರಿಸ್ಬೇಕು, ಲಾಭ ತೋರಿಸ್ಬೇಕು. ಇಲ್ಲ, ನೀವು ಬಾಂಡ್. ಹಿಂದೆ ಸಿದ್ದರಾಮಯ್ಯನವರು 1980 ಎಷ್ಟೋ ಗೊತ್ತಿಲ್ಲ ನನಗೆ, ಆ ಸಂದರ್ಭದಲ್ಲಿ ಒಂದು 150 ಕೋಟಿ ಬಾಂಡ್ ಬಿಡುಗಡೆ ಮಾಡಿದ್ರು. 120 ಕೋಟಿ ಬಾಂಡ್. ಅವಾಗೂ ಬಾಂಡ್. ಇವ್ರು ಬಂದ್ರೇನೆ ಬಾಂಡ್. ಸಿದ್ದರಾಮಯ್ಯನವರು 96ರಲ್ಲಿ ಬಾಂಡ್. ಅವಾಗ ಈಗ DK ಶಿವಕುಮಾರ್ ಅವರೆಲ್ಲ ಎದ್ದು ಗಲಾಟೆ ಮಾಡಾಕ್ಬಿಟ್ರು. ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಇವಾಗ ಸಾಲದಲ್ಲಿದೆ.
ಸಾಲದಲ್ಲಿರೋದು ಮತ್ತೆ ಬಾಂಡ್ಗಳು ಕೊಡ್ತಾ ಇದ್ದೀರಾ, ಬಾಂಡ್ಗಳಿಗೆ ವಿರೋಧಿಗಳು ನಾವು ಅಂದ್ರು. ಇವಾಗ ಏನ್ ಹೇಳ್ತೀರಾ ಈಗ ಈ ಬಾಂಡ್ಗೆ 48,000 ಕೋಟಿ ಬಾಂಡ್ಗೆ? ಅವತ್ತು ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡ್ತು ಬಾಂಡ್ಗಳಿಗೆ. ಇವತ್ತು 48,000 ಕೋಟಿ ಬೆಂಗಳೂರು ಜನತೆ ಮೇಲೆ ಚಪ್ಪಡಿ ಎಳೆಯುವಂತ ಕೆಲಸವನ್ನ ಮಾಡ್ತಿದ್ದೀರಲ್ಲ, ಯಾರು ತೀರಿಸ್ತಾರೆ ಈ 48,000 ಕೋಟಿನ? ಎಷ್ಟು ವರ್ಷಕ್ಕೆ ತೀರಿಸ್ತೀರ? ಇವಾಗ ಆದಾಯ ಇಲ್ಲ, ಮೈನಸ್ ಅಲ್ಲಿ ಓಡ್ತಾ ಇದೆ ನಮ್ದು. ಅದರಿಂದ ಅಧ್ಯಕ್ಷರೇ, ಬೆಂಗಳೂರು ಉಳಿಬೇಕಾದ್ರೆ, ಬೆಂಗಳೂರಿಗೆ ಕಾಯಕಲ್ಪ ಕೊಡಬೇಕಾದ್ರೆ ಈ ಸರ್ಕಾರ ಬಡ್ಜೆಟ್ ಅಲ್ಲಿ ಏನ್ ಹೇಳಿದೆ ಅದನ್ನಾದ್ರೂ ದುಡ್ಡು ಬಿಡುಗಡೆ ಮಾಡಿ.